ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ವಿನುತಾ ಸಹನಾ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸಖತ್ತಾಗಿರ್ತೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವಾಗ ಟೈಮ್ ಬಂದು 6:15 ಅನಿಸುತ್ತೆ. ನಾನು 6 ಗಂಟೆಗೆ ಎದ್ದಿದ್ದೀನಿ. ಇದು ಗೊರಕೆ ಹೊಡಿತಾ ಇದ್ದಾರೆ ಫ್ರೆಂಡ್ಸ್, ಅದು ವಿಡಿಯೋದಲ್ಲಿ ಬರುತ್ತೆ ಅಂತ. ಸೊ ಇವತ್ತು ಸ್ಯಾಟರ್ಡೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಇವತ್ತು ಕೆಲಸಕ್ಕೆ ಹೋಗ್ತಾ ಇಲ್ಲ, ಬಿಕಾಸ್ ಇವತ್ತು ನಾನು ಮತ್ತು ಒಂದು ಅಣ್ಣ ಮತ್ತೊಂದು ಇಬ್ಬರು ಮೂರಲ್ಲ, ಎಲ್ಲ ಕಸಿನ್ಸ್ ಎಲ್ಲ ಸೇರಿಕೊಂಡು ಒಂದು ಹೋಮ್ ಸ್ಟೇಗೆ ಹೋಗ್ತಾ ಇದ್ದೀವಿ. ನ್ಯೂ ಇಯರ್ಗೆ ನಾವೆಲ್ಲೂ ಹೋಗಲಿಲ್ಲ. ಆ್ಯಕ್ಚುಲಿ ನ್ಯೂ ಇಯರ್ ದಿನ ಅಂಗಡಿ ಹಾಕಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಹಾಕೋಕ್ಕಾಗಲಿಲ್ಲ. ಆಲ್ಮೋಸ್ಟ್ ಒಂದು 3-4 ಡೇಸ್ ಆಗಿದೆ ನಾವು ಶಾಪ್ ಕ್ಲೋಸ್ ಮಾಡಿ. ಹೀಗೆ ಏನೇನೋ ಪ್ರಾಬ್ಲಮ್ಸು, ಇರೋ ಪ್ರಾಬ್ಲಮ್ಸ್ ಎಲ್ಲ ಇದ್ದಕ್ಕಿದ್ದಂಗೆ ಕ್ರಿಯೇಟ್ ಆಗಿಬಿಡುತ್ತೆ. ಆಲ್ಮೋಸ್ಟ್ ನಾನು ವೀಡಿಯೋ ಮಾಡಿನೂ ಒಂದು ವಾರ ಆಯಿತು. ತುಂಬ ಹರ್ಟ್ ಆಯಿತು, ತುಂಬ ಬೇಜಾರಾಯಿತು, ಮತ್ತು ಬೇರೆಯವ್ರ ಮೇಲೆ ನಂಬಿಕೆನೂ ಹೋಯಿತು. ಯಾಕೆ ಜನಗಳು ಹಿಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅವ್ರಿಗೆ ಇದರಿಂದ ಏನು ಲಾಭ ಅಂತಲೂ ಗೊತ್ತಿಲ್ಲ. ಏನೋ ಮಾಡೋಕ್ಕೆ ಹೋಗ್ತಾರೆ, ಅದು ಏನೋ ಆಯಿತು, ಕೊನೆಗೆ ಕೇಳಿದ್ರೆ ನಿನ್ನ ಒಳ್ಳೇದಕ್ಕೆ ಮಾಡಿದೆ ಅಂತಾರೆ. ಅವ್ರ ತೂತುಗಳೇ ಬೇಜಾನಾಗಿರುತ್ತೆ, ಬಟ್ ನಮ್ಮ ತೂತನ್ನ ಮುಚ್ಚಕ್ಕೆ ಬರ್ತಾರೆ. ನಂದೇನು ಬಿಹೇವಿಯರ್ ಅಂದರೆ, ನಾನು ಯಾವುದಾದ್ರೂ ತೂತಿದ್ರೂ ನಾನು ಮುಚ್ಚೋಕ್ಕೆ ಹೋಗಲ್ಲ. ನಂದಾಯಿತು, ನನ್ನ ಕೆಲಸ ಆಯಿತು, ನನ್ನ ಫ್ಯಾಮಿಲಿ ಆಯಿತು, ನಂದು ಕ್ಲೋಸೆಸ್ಟ್ ಸರೌಂಡಿಂಗ್ ಅಂತ ಇರುತ್ತೆ. ನಾನು ಅದನ್ನು ಬಿಟ್ಟು ಎಕ್ಸ್ಟ್ರಾ ಯಾರನ್ನೂ ಅಕ್ಸೆಪ್ಟು ಮಾಡಲ್ಲ. ಯಾಕೆಂದರೆ ನಾನು ಅಡ್ಜಸ್ಟ್ ಆಗಲ್ಲ. ನಾನು ನನ್ನ ಗಂಡ, ನನ್ನ ಮಕ್ಕಳು, ನಮ್ಮಮ್ಮ, ನಮ್ಮ ಅಣ್ಣ, ಇದಿಷ್ಟೇ ನನ್ನ ಫ್ಯಾಮಿಲಿ. ಮತ್ತು ಸುಷ್ಮಾ, ರಾಘು, ಇಷ್ಟೇ ನನ್ನ ಫ್ಯಾಮಿಲಿ ಅಂತ ಇರ್ತೀನಿ. ಬಟ್ ಯಾರೋ ಎಕ್ಸ್ಟ್ರಾ ಬಂದ್ಬಿಟ್ಟು ಏನೇನೋ ಫಿಟ್ಟಿಂಗ್ ಇಟ್ಬಿಟ್ಟು ಮನೆಯಲ್ಲಿ ಇರೋರನ್ನೇ ಬೇರೆ ಮಾಡೋ ಥರ ಪ್ಲ್ಯಾನು, ಅದು ಏನಂತ ಹಿಂಗೆಲ್ಲ ಮಾಡ್ತಾರೆ ಅಂತಲೇ ಗೊತ್ತಿಲ್ಲ. ತುಂಬ ಸಿಚುವೇಶನ್ ಹೆಂಗೆ ಬ್ಯಾಡ್ ಆಗಿತ್ತು ಅಂದರೆ, ನ್ಯೂ ಇಯರ್ ಹೊಸ ವರ್ಷ ಅಂತ ಹೇಳ್ತೀವಿ. ಆ್ಯಕ್ಚುಲಿ ನಮಗೆಲ್ಲ ಹೊಸ ವರ್ಷ ಯುಗಾದಿ, ಬಟ್ ಎಲ್ಲರೂ ಸೆಲೆಬ್ರೇಷನ್ ಮಾಡಿದಾಗ ನಮಗೂ ಸೆಲೆಬ್ರೇಷನ್ ಅಂತ ಏನೂ ಇಲ್ಲ. ಅಟ್ಲೀಸ್ಟ್ ಒಂದು ಖುಷಿ ಹ್ಯಾಪಿಯಾಗಿರೋಣ ಅನ್ನೋದಕ್ಕೆ ಬಿಡಲ್ಲ ಜನ. ತುಂಬ ಹರ್ಟ್ ಮಾಡಿದ್ರು. ತುಂಬ ವರ್ಷದ ಸ್ಟಾರ್ಟಿಂಗೇ ಬೇಜಾರಾಗೋಯಿತು. ಇನ್ನು ವರ್ಷ ಪೂರ್ತಿ ಹೇಗಿರುತ್ತೋ ಗೊತ್ತಿಲ್ಲ. ಎಲ್ಲ ದೇವ್ರಿಗೆ ಬಿಟ್ಟಿದ್ದೀನಿ. ನಿಮಗೂ ಅಷ್ಟೇ, ನಾನು ವೀಡಿಯೋ ಮಾಡಿ ನಿಮಗೆಲ್ಲ ವಿಶ್ ಮಾಡೋಣ, ಯೂಟ್ಯೂಬ್ ಮಾಡೋಣ, ಚಾನಲ್ ಮಾಡೋಣ, ವೀಡಿಯೋ ಮಾಡೋಣ ಅಂದ್ಕೊಂಡೆ. ಬಟ್ ಮನಸ್ಸು ಸರಿ ಇಲ್ಲದೆ ಇರೋ ಕಾರಣ ನಾನು ವೀಡಿಯೋ ಆಲ್ಮೋಸ್ಟ್ 1 ವಾರ ಆಯಿತು. ನಾನು ಫೋನೇ ಎತ್ತಿಲ್ಲ, ಫೋನೂ ನೋಡಿಲ್ಲ, ವೀಡಿಯೋನೂ ಮಾಡಲಿಲ್ಲ. ಯಾಕಂದರೆ ಹೋಪ್ಸೇ ಕಳ್ಕೊಂಬಿಟ್ಟಿದ್ದೆ ನಾನು. ನಿಮ್ಗೆ ಯಾವುದು ಬೇಡ, ಏನು ಬೇಡ, ಯಾಕೆ ಹಿಂಗೆ ಆಗುತ್ತೆ ನನ್ನ ಲೈಫಲ್ಲಿ ಅಂತ. ಲಾಸ್ಟ್ ಟೈಮು ವೀಡಿಯೋ ಮಾಡ್ತೀನಿ, ಸ್ಟಾಪ್ ಮಾಡ್ತೀನಿ. ಹಿಂಗೆ ಏನಾದ್ರು ಪ್ರಾಬ್ಲಮ್ ಇದ್ದಾಗಲೇ ನಾನು ವೀಡಿಯೋ ಸ್ಟಾಪ್ ಮಾಡೋದು. ಸುಮ್ಮನೆ ಅಂತೂ ವೀಡಿಯೋ ಸ್ಟಾಪ್ ಮಾಡಲ್ಲ. ಈ ವಿಡಿಯೋ ಮೂಲಕ ಏನು ಹೇಳ್ತಾ ಇದ್ದೀನಿ ಅಂದರೆ, ನಿಮಗೂ ಹೆಲ್ಪ್ ಆಗುತ್ತೆ ಅಂತ. ಆ್ಯಕ್ಚುಲಿ ನಿಮ್ಮ ಫ್ಯಾಮಿಲಿ ಮ್ಯಾಟರ್ನ ಬೇರೆಯವ್ರಿಗೆ ಬಿಟ್ಕೊಡ್ಬೇಡಿ. ನಮ್ಮ ಫ್ಯಾಮಿಲಿ ಮ್ಯಾಟರ್ಗೆ ಯಾರು ಇಂಟರ್ಫಿಯರ್ ಮಾಡೋದಕ್ಕೆ ಬಿಡಬೇಡಿ. ಅವ್ರವ್ರ ತೂತುಗಳನ್ನ ಅವ್ರು ಮುಚ್ಕೊಂಡು ಅವ್ರದ್ದೇನಿದೆ ಅವ್ರು ನೋಡ್ಕೊಂಡಿದ್ರೆ ಸಾಕು. ಯಾವನು ಬರೋ ನೆಸೆಸಿಟಿ ಇಲ್ಲ. ಯಾರ ಹತ್ರನೂ ನಾನು ಹೋಗಿಲ್ಲ, ಬನ್ನಿ ಹಿಂಗಾಗಿದೆ ಅಂತ. ಅವ್ರವ್ರ ತಿಕ್ಕ ಮುಚ್ಕೊಂಡು ಅವ್ರವ್ರು ಪಾಡಿಗಿದ್ರೆ ಸಾಕು. ದೇವ್ರಂತೂ ಇದ್ದಾನೆ ಒಬ್ಬ. ನಾನು ತುಂಬ ನಂಬ್ತೀನಿ ದೇವ್ರನ್ನ. ನಾವು ಏನಾದ್ರು ಕೆಟ್ಟದ್ದು ಒಳ್ಳೆಯದು ಮಾಡಿದ್ರೆ ಎಲ್ಲ ದೇವ್ರ ಹತ್ರ ಇರುತ್ತೆ ಅಲ್ವಾ ಫ್ರೆಂಡ್ಸ್. ನಾವು ಯಾರಿಗೆ ಬೇಕಾದರೂ ಮೋಸ ಮಾಡ್ಬೋದು, ದೇವ್ರಿಗಂತೂ ನಿಜ ಮೋಸ ಮಾಡೋಕ್ಕೆ. ನಾನು ತುಂಬ ದೇವ್ರನ್ನ ನಂಬ್ತೀನಿ. ನಾನು ಏನಾದ್ರು ಮೋಸ ಮಾಡ್ತೀನಿ, ಸುಳ್ಳು ಹೇಳ್ತೀನಿ ಅಂತ ಅಂದರೆ, ನಾನು ಇವ್ರಿಗೆಲ್ಲ ಮೋಸ ಮಾಡಿ ಸುಳ್ಳು ಹೇಳ್ಬೋದು, ಬಟ್ ದೇವ್ರಿಗೆ ಮೋಸ ಮಾಡಿ ಸುಳ್ಳು ಹೇಳೋಕ್ಕಾಗಲ್ಲ. ಇವತ್ತೆಲ್ಲ ಇಲ್ಲೇ ಅನುಭವಿಸ್ಬಿಟ್ಟು ಹೋಗ್ತೀನಿ. ತುಂಬ ನಂಬ್ತೀನಿ ನಾನು ಅದನ್ನು. ದೇವ್ರಿಗೆ ಬಿಟ್ಟಿದ್ದೀನಿ, ಒಳ್ಳೇದು ಕೆಟ್ಟದ್ದು ನೀನೇ ನೋಡ್ಕೊಳಪ್ಪ ಅಂತ. ಸೊ ಈಗ ಅವರೆಲ್ಲ ಬಿಟ್ಬಿಟ್ಟು ನಗ್ನಗ್ತಾ ಇರೋಣ, ಖುಷಿಯಾಗಿರೋಣ. ಏನು ಬರುತ್ತೋ ಎಲ್ಲನೂ ಫೇಸ್ ಮಾಡೋಣ ಅಷ್ಟೇ. ಏನೇನೋ ಫೇಸ್ ಮಾಡಿದ್ದೀನಂತೆ ಲೈಫಲ್ಲಿ. ಇದು ಯಾವ ಅವರೆಲ್ಲ ನನಗೆ ಜುಜ್ಬಿಗಳು. ನನ್ನ ಥರ ಏನಾದ್ರು ಲೈಫ್ನ ಫೇಸ್ ಮಾಡೋದು ಇದ್ದಿದ್ರೆ ಅವ್ರು ಇರ್ತಾನೆ ಇರಲಿಲ್ಲ ಅನ್ಸುತ್ತೆ, ಸತ್ತೋಗ್ಬಿಡ್ತಿದ್ರು. ಬಟ್ ನಾನು ಸತ್ತಿಲ್ಲ, ಬದುಕಿದ್ದೀನಿ. ಬದುಕಿ ಸಾಧಿಸ್ಬೇಕು ಅಂತ ಏನೋ ಒಂದು ಹಠ ಛಲದಿಂದ ನಿಯತ್ತಿಂದ ದುಡಿತಾ ಇದ್ದೀನಿ. ಅವ್ರಿಗೆ ಗೊತ್ತು, ಅವ್ರ ಆತ್ಮ ಮುಟ್ಕೊಂಡು ಹೇಳ್ಬಿಡ್ಲಿ ನಿಯತ್ತಾಗಿ ದುಡಿತಾ ಇದ್ದಾರೆ ಅಂತ. ನಾನು ನಿಯತ್ತಾಗಿ ದುಡಿತಾ ಇದ್ದೀನಿ, ನನಗೆ ಗೊತ್ತು. ಬಟ್ ಹೇಳೋದೇನು ಅವಶ್ಯಕತೆ ಇಲ್ಲ. ಇವಾಗ ಅವೆಲ್ಲ ಬಿಟ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ತೀರಾ. ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಬಿಲೇಟೆಡ್ ಹ್ಯಾಪಿ ನ್ಯೂ ಇಯರ್. ಎಲ್ಲರೂ ಖುಷಿಯಾಗಿರಿ, ಖುಷಿಯಿಂದ ಇರಿ, ಖುಷಿ ಪಡಿಸಿ ಬೇರೆಯವ್ರನ್ನ. ಬಟ್ ದುಃಖ ಪಡಿಸ್ಬೇಡಿ. ಆದಷ್ಟು ನಿಮ್ಮ ಕೈಲಿ ಆದರೆ ಖುಷಿ ಪಡಿಸಿ, ಇಲ್ಲಾಂದರೆ ಖುಷಿನೂ ಪಡಿಸ್ಬೇಡಿ, ದುಃಖನೂ ಪಡಿಸ್ಬೇಡಿ. ನಿಮ್ಮ ಪಾಡಿಗೆ ನೀವಿರಿ. ಮತ್ತು ಇವತ್ತು ಆ್ಯಕ್ಚುಲಿ ಅದೇ ಹೋಮ್ ಸ್ಟೇಗೆ ಕಸಿನ್ಸು ಅಣ್ಣ ಎಲ್ಲ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಯಾಕಂದರೆ ನ್ಯೂ ಇಯರ್ ಆ್ಯಕ್ಚುಲಿ ಅಣ್ಣ ಪಾಪ ನಾನೇ ಪ್ಲ್ಯಾನ್ ಕೊಟ್ಟಿದ್ದು, ಅಣ್ಣ ಎಲ್ಲಾದರೂ ಹೋಗೋಣ ಅಂತ. ಅಣ್ಣ ಎಲ್ಲ ರೆಡಿ ಆದ, ಬಟ್ ಇವತ್ತು ನಂಗೆ ಹೋಗೋಕ್ಕೆ ಮನಸ್ಸಿರಲಿಲ್ಲ. ಈ ಥರ ಎಲ್ಲ ಆಗೋಯಿತು, ಪ್ರಾಬ್ಲಮ್ ಆಗೋಯಿತು ಅಂತ. ಅದನ್ನೇ ಹತ್ಕೊಂಡು ಕುತ್ಕೊಂಡ್ರೆ ಏನೂ ಆಗಲ್ಲ ಪುಟ್ಟಿ, ನೀನು ಚೆನ್ನಾಗಿರಬೇಕು ಅಂತ ಅವನೊಬ್ಬನೇ ಸಮಾಧಾನ ಮಾಡೋದು. ಅವನು ನನ್ನ ಗಂಡ, ನಮ್ಮಮ್ಮ, ನನ್ನ ತಂಗಿ, ಗೊತ್ತಾಗುತ್ತೆ ಯಾರ್ಯಾರು ನಮ್ಮವರು ಯಾರ್ಯಾರು ಬೇರೆಯವರು ಅಂತ. ಎಂಥ ಕಚಡ ಜನಗಳಿರ್ತಾರೆ ಅಂತ ನೋಡಿ. ಅದೇ ಬರುತ್ತೆ. ಮರ್ಯಾಣ ಅಂದರೆ ಬಿಡೋದೇ ಇಲ್ಲ. ವಿಡಿಯೋ ನಾನೇ ಹೇಳ್ತೀನಿ.
ಬಿಟ್ಬಿಟ್ಟು ನೆಕ್ಸ್ಟ್ ಸ್ಟೆಪ್ ತೊಗೊಳ್ಳೋಣ ಅಂತ. ಬಟ್ ಅದು ಮರೆಯೋಕ್ಕೆ ಆಗ್ತಾಯಿಲ್ಲ. ಮರೆಯೋಕ್ಕೆ ಒಂದಷ್ಟು ದಿನ ಸಮಯ ಬೇಕಾಗುತ್ತೆ, ಮರೆಯೋಣ. ಅದೇ ಪುಟ್ಟಿ ಬಾ ಎಲ್ಲ ಹೋಗೋಣ ಎಲ್ಲ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ವಿ ನಾವು. ಈ ದಿನಕ್ಕೆ ನ್ಯೂ ಇಯರ್ಗೆ ನಮ್ಮದು ಶಾಪ್ ಹಾಕಬೇಕಲ್ಲ, ಅವತ್ತು ಹೋಗೋಕ್ಕಾಗಲ್ಲ. ಮತ್ತು ನ್ಯೂ ಇಯರ್ ಟೈಮ್ ಹೋದ್ರೂ ಫುಲ್ಲು ಕ್ರೌಡ್ ಇರ್ತಾರೆ, ಮತ್ತೇನು ಎಂಜಾಯ್ ಮಾಡೋಕ್ಕಾಗಲ್ಲ ಅಂತ ನಾನು ಇನ್ನೂ ಅದು ಫೋಟೋ ವೀಡಿಯೋಸ್ ಏನೂ ನೋಡಿಲ್ಲ. ನಂಗೆ ಅದನ್ನ ಕಳಿಸಿದ್ರು ನಂಗೆ ನೋಡಿಲ್ಲ. ಹೋಮ್ ಸ್ಟೇ ಏನೋ ಹೇಳಿದ್ರು, ಯಾವ ನೇಮು ಅಂತಲೂ ನನಗೆ ಗೊತ್ತಿಲ್ಲ. ನಂಗೆ ಬರೋಕ್ಕೂ ಇಷ್ಟ ಇಲ್ಲ, ಹೇಳೋಕ್ಕಾಗ್ತಾಯಿಲ್ಲ ನಮ್ಮ ಅಣ್ಣಂಗೆ. ಪಾಪ ನನಗೋಸ್ಕರ ನಾವು ಹೇಳಿದ್ವಿ ಅಂತ ಎಲ್ಲ ರೆಡಿ ಮಾಡ್ಕೊಂಬಿಟ್ಟು ಈಗ ಸಡನ್ನಾಗಿ ನಂಗೆ ಬರೋಲ್ಲ ಅಂದರೆ ಅವ್ನು ಬೇಜಾರು ಮಾಡ್ಕೊತಾನೆ. ಸರಿ, ಅವ್ನು ಬೇಜಾರಾಗೋದಕ್ಕಿಂತ ನಾನು ಯಾಕೆ ಬೇಜಾರಾಗಬೇಕು, ನಾನು ಚೆನ್ನಾಗಿರಬೇಕು, ನಾನು ಖುಷಿಯಾಗಿರಬೇಕು ಅಂತ ನನಗೆ ನಾನು ಧೈರ್ಯ ಹೇಳಿ ಸಮಾಧಾನ ಮಾಡಿಕೊಂಡು ಈಗ ಹೋಗಬೇಕು. 9:30ಗೆ ಫಸ್ಟು ಪಿಕಪ್ ನಮ್ಮದೇ. ಸೊ ಈ ವಿಡಿಯೋದಲ್ಲಿ ಇವತ್ತಿನ ದಿನ ನಾನು ಏನೇನು ಮಾಡ್ತೀನಿ ಇಲ್ಲ ಈ ವಿಡಿಯೋದಲ್ಲಿ ಬರುತ್ತೆ, ಕಂಟಿನ್ಯೂಸ್ ಆಗಿ ನೋಡಿ, ಸ್ಕಿಪ್ ಮಾಡ್ದಿರ ನೋಡಿ. ಇನ್ನೊಂದು ಹೇಳೋದಾದರೆ ಯಾರನ್ನೂ ನಂಬೇಡಿ, ನಿಮ್ಮ ಫ್ಯಾಮಿಲಿ ಅಷ್ಟೇ ಫ್ರೆಂಡ್ಸ್. ಹೆಂಗೆ ಅಂದರೆ ನಿಮ್ಮ ಜೊತೆಗೆ ಇರೋರು 24/7 ಇರೋರಿಗೆ ನೀವೇನು ಅಂತ ಗೊತ್ತಿರುತ್ತಲ್ಲ, ಅವ್ರನ್ನ ಬಿಟ್ಟು ನಿಮ್ಮ ಫ್ಯಾಮಿಲಿ ಮ್ಯಾಟ್ರಿಗೆ ಇಂಟರ್ಫಿಯರ್ ಆಗೋದಕ್ಕೆ ಹೊರಗಡೆ ಜನನ ಇನ್ವಾಲ್ವ್ ಮಾಡೋಕ್ಕೆ ಹೋಗಬೇಡಿ. ಓಕೆನಾ? ಐ ಆಮ್ ಹ್ಯಾಪಿ. ಯಾಕೆ ಅಂದರೆ ಖುಷಿಯಾಗಿರೋಣ. ನೀರು ಕುಡಿತಾ ಇದ್ದೀನಿ. ನೀರು ಕುಡಿದ್ಬಿಟ್ಟು ಸ್ವಲ್ಪ ಕೆಲಸಗಳಿದೆ, ಮನೆ ಕೆಲಸ ಮಾಮೂಲಿ. ಕಸ ಗುಡಿಸಿ, ಮನೆ ಒರೆಸಿ, ದೇವ್ರಿಗೆ ದೀಪ ಹಚ್ಚಿ, ಆಲ್ಮೋಸ್ಟ್ ಬಟ್ಟೆ ಏನೂ ಪ್ಯಾಕ್ ಮಾಡ್ಕೊಂಡಿಲ್ಲ ನಾನು. ಬಟ್ಟೆ ಪ್ಯಾಕ್ ಅಂದರೆ ಇವತ್ತು ಹೋಗ್ತೀವಿ 12 ಗಂಟೆಗೆ ಚೆಕ್ಕಿನ್ನು, ನಾಳೆ 12 ಗಂಟೆಗೆ ಚೆಕ್ಔಟು. ನಾನು ಫಸ್ಟು ಶಿಲಾಂಧ್ರ ಗುಹಾಂತರಗೆಲ್ಲ ಹೋಗಿದ್ದೀವಿ. ಬಟ್ ಹೋಗೋದು ನಮ್ಮದೇನಿದೆ ಆಟಗಳೆಲ್ಲ ಮುಗಿಸ್ಕೊಂಡು ನೈಟ್ ಬಂದುಬಿಡೋದಿತ್ತು. ಬಟ್ ಇವತ್ತು ಅಲ್ಲೇ ಸ್ಟೇ ಇರುತ್ತೆ, ನೋಡೋಣ ಹೇಗಿದೆ ಅಂತ. ನನಗೂ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸ್. ಹೋಮ್ ಸ್ಟೇ ಅಂದರೆ ಚಿಕ್ಕಮಂಗ್ಳೂರಿಗೆಲ್ಲ ಹೋಗಿದ್ವಿ. ಆ್ಯಕ್ಚುಲಿ ಅವತ್ತು ವೀಡಿಯೋ ಮಾಡೋಕ್ಕಾಗಲಿ, ವೀಡಿಯೋ ಮಾಡಿಲ್ಲ ನಾನು, ಅವಾಗ ಇನ್ನೂ ವೀಡಿಯೋನೇ ಸ್ಟಾರ್ಟ್ ಮಾಡಿರಲಿಲ್ಲ. ಇವತ್ತು ನೋಡೋಣ, ನಾನು ಹೋಗ್ತಾ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ನೀವು ಎಂಜಾಯ್ ಮಾಡಿ. ಡುಮಾ ಇದು ಹೇಳ್ತೀಯಾ? ಈಗ ಮತ್ತೆ ನಾನು ಎಲ್ಲ ಕೆಲಸ ಮುಗಿಸಿ ರೆಡಿಯಾಗಿ ನಿಮಗೆ ಸಿಗ್ತೀನಿ. ಓಕೆನಾ ಫ್ರೆಂಡ್ಸ್? ಇವಾಗ ಇನ್ನೂ 8:30, ನಾವೆಲ್ಲ ರೆಡಿಯಾಗಿದ್ದೀವಿ. ಅವರು ಬರೋದು 9:30. ಸೊ ಅದಕ್ಕೆ ಸ್ಕಂದನ ಬಿಟ್ಟು ಹಾಗೆ ಟಿಫನ್ ಮಾಡಿಕೊಂಡು ಅವ್ರು ಬರೋಷ್ಟೇ ಬರ್ತೀವಿ. ನೋಡಿ, ಸ್ಕಂದ ಬರ್ತಿಲ್ಲ, ಸೋನು ಬರ್ತಿಲ್ಲ. ಅದಕ್ಕೆ ನೋಡಿ ಆಯಿತು. ಮಕ್ಕಳು ಯಾರೂ ಅಲ್ಲೋಡಿಲ್ಲ, ಬರೀ ಎಲ್ಲ ಅಡಲ್ಟ್ಸ್ ಅಷ್ಟೇ. ಆಯಿತು. ಆವಾಗೆಲ್ಲ ಶಿಲಾಂಧ್ರ ಹೋಗಿ ಬಂದಿದೆಯಲ್ಲ ನನ್ನ ಬದಲು ನೀನೇ. ಎಷ್ಟೊಂದು ಸಲ ಹೋಗಿ ಬಂದಿದ್ಯಾ ಏನು ಡುಮ್ಮ? ಎಷ್ಟೊಂದು ಸಲ ಶಿಲಾಂಧ್ರಾಗೆಲ್ಲ ಹೋಗಿ ಬಂದಿದೆಯಲ್ಲ. ಅದೇ ಥರ ರೆಸಾರ್ಟ್ ಬೇರೆದು ಅಷ್ಟೇ. ರೆಸಾರ್ಟ್ ಅಂದರೆ ಇನ್ನೇನು ಹಂಗೆ ಇರುತ್ತೆ. ಬಿಟ್ಟು ಮತ್ತೆ ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ಈಗ ತಿಂಡಿಗೆ ಬಂದಿದ್ದೀವಿ. ಏನೋ ತೊಗೊಳಕ್ಕೆ ಹೋಗಿದ್ದಾನೆ, ಇನ್ನು ಬಂದೇ ಇಲ್ಲ. ಫ್ರೆಂಡ್ಸ್, ನಾನು ಇಡ್ಲಿ ವಡೆ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಅಲ್ಲಿ ಹೆಂಗೆ ಅಂತಂದರೆ ನಾವೇ ಅಡುಗೆ ಮಾಡ್ಕೊಂಡು ತಿನ್ನೋ ಥರ ಇದೆ. ಸೊ ನಾವಿವಾಗ 12 ಗಂಟೆಗೆ ಚೆಕ್ಕಿನ್ ಆದ್ರೂ ಆಲ್ಮೋಸ್ಟ್ ಅಡುಗೆ ಮಾಡಿ ತಿನ್ನೋದಕ್ಕೆಲ್ಲ 3 ಗಂಟೆ ಆಗುತ್ತೆ. ಸೊ ಅಲ್ಲಿವರೆಗೂ ಹೊಟ್ಟೆ ಅಷ್ಟು ತೊಡಿಬೇಕಲ್ಲ, ಅದಕ್ಕೆ ಹಣ್ಣು ತೊಗೊಳಕ್ಕೆ ಹೇಳಿದೆ. ಹಣ್ಣಿತ್ತು ಅಂದರೆ ಸ್ವಲ್ಪ ಹೊಟ್ಟೆ ಅಷ್ಟು ಕಡಿಮೆ ಆಗುತ್ತೆ ತಿಂದರೆ, ಅಡುಗೆ ಆಗೋವರೆಗೂ. ಏನು ತೊಗೋತಾ ಇದೆಯಾ? ಸಾಕು ಬಿಡು ಇದು ಇದೇ ನಾನು ಫ್ರೆಂಡ್ಸ್. ಈಗ ಒಂದಷ್ಟು ಐಟಮ್ಸ್ ತೊಗೊಂಡು ಈಗ ಮನೆಗೆ ಬಂದ್ವಿ. ಆ್ಯಕ್ಚುಲಿ ನಾನು 5:45ಕ್ಕೆ ಇದ್ದೆ ಫ್ರೆಂಡ್ಸ್. ನಮ್ಮದು ಕಡೆಯಿಂದ ಲೇಟಾಗ್ಬೋದು, ಆ್ಯಕ್ಚುಲಿ ಲೇಟಾಗೋಯಿತು. ನಿದ್ದೆನಾದರೂ ಮಾಡ್ಬೋದಿತ್ತು ಅಂತ ಇವಾಗ ಅನ್ನಿಸ್ತಿದೆ. ಪಾಪ ನಾನು ಎದಳ್ದಿರ ಅವಿನೂ ಎಬ್ಬರಿಸ್ಬಿಟ್ಟೆ, ಎದಳು ಟೈಮ್ ಆಗೋಗುತ್ತೆ, ರೆಡಿ ಆಗ್ಬಿಡೋಣ ಅಂತ. ಏನಾಗಲ್ಲ ಬಿಡಿ, ನಿಧಾನಕ್ಕೆ ಹೋಗೋಣ. ಓಯ್, ಸ್ನಾನ ಮಾಡಿಲ್ವೇನೋ ಸುಹಾಸ್? ಓಯ್ ಕ್ಯೂಡ, ಬಾಯ್ಲಿ ಬಪ್ಪ ಇಲ್ಲಿ. ದರ್ಲೆ ಬಂದರೆ ಈಗ ಮುಟ್ಕೊಟ್ಬಿಡ್ತೀನಿ ನೋಡು.
ನನ್ ಕೊಡು ನಂಗೆ ಹಾಕು ಕೊಡು ಒಂದು ನಿಮಿಷ ಚೆನ್ನಾಗಿದೆ ಕೊಡಲ್ಲ ಟ್ರಿಪ್ಪಿಗೆ ಹಾಕೋಯ್ತೀನಿ ತಿಂಡಿ ಏನ್ ತಿಂದೆ ತಿಂದ ಬಳೆ ಸಕ್ಕತ್ತಾಗ ಥ್ಯಾಂಕ್ ಯು ಸೋ ಮಚ್ ಸುಹಾಸ್ ಆಂಟಿ ಗಿಫ್ಟಾ ಆಂಟಿ ಗಿಫ್ಟು ನಂದು ನಾಳೆ ಆ್ಯನಿವರ್ಸರಿ ನೆಕ್ಸ್ಟ್ ಮಂತ್ ಹೊಸ ಪಿಕ್ಚರು ಫ್ರೆಂಡ್ಸ್ ನಾನು ಹೀಗೆ ರೆಡಿ ಆಗಿದ್ದೀನಿ ಹೇಗಿದೆ ನನ್ನ ಡ್ರೆಸ್ಸು ಬಾರು ಒಂದು ನಿಮಿಷ ಡ್ರೆಸ್ ತೋರಿಸ್ತೀನಿ ವಿಡಿಯೋಗೆ ಇರಿ ಫ್ರೆಂಡ್ಸ್ ಫಸ್ಟ್ ಟೈಮ್ ಈ ಥರ ಡ್ರೆಸ್ ಹಾಕ್ಕೊಂಡಿರೋದು ನಾನು ಆ್ಯಕ್ಚುಲಿ ಈ ಡ್ರೆಸ್ನ ನನ್ನ ಮಗಳೇ ಸೆಲೆಕ್ಟ್ ಮಾಡಿದ್ದು ಅದು ಯೂಟ್ಯೂಬ್ ವೀಡಿಯೋದಲ್ಲಿ ಬರುತ್ತೆ ಜುಡಿಯೋಗೆ ಹೋದಾಗ ಇದೇ ಥರ ಹಾಕೋಬೇಕು ಅಮ್ಮ ಅಂತ ಅವಳೇ ಸೆಲೆಕ್ಟ್ ಮಾಡಿದ್ದು ಈ ಡ್ರೆಸ್ನ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ ಹೇಳ ಆರ್ಟ್ ತೋರಿಸು ಸುದೀಪ್ ಥರ ಯಾಕೆ ಸುದೀಪ್ ಥರ ತೋರಿಸ್ಬೇಕು ಅಂಗಡಿ ಬಾಸ್ ಥರ ತೋರಿಸ್ತೀನಿ ಹಿಂಗೆ ಬರೋದು ನೋಡಿ ಬೆಳಗ್ಗೆ 9:30 ಹೊರಡೋಣ ಅಂದ್ಕೊಂಡವರು ಈಗ ಟೈಮ್ ಎಷ್ಟು ಗೊತ್ತಾ 11 ಗಂಟೆ ಆ್ಯಕ್ಚುಲಿ 12 ಗಂಟೆಗೆ ಚೆಕಿನು ಬಟ್ ಏನು ಮಾಡೋಕ್ಕಾಗಲ್ಲ ಲೇಟ್ ಆಯಿತು ಹೊಡ್ತಾಯಿದ್ದೀವಿ ನಮ್ಮಮ್ಮ ಕಾಲ್ ಮಾಡ್ತಾಯಿದ್ದಾರೆ ಮತ್ತು ಅವ್ರಿಗೊಂದು ವೀಡಿಯೋ ಮಾಡಬೇಕಂತ ವೀಡಿಯೋ ಮಾಡಿ ನಮ್ಮಮ್ಮನ ಹತ್ರ ಮಾತಾಡಿ ನಿಮಗೆ ಸಿಗ್ತೀನಿ ಗಂಡ ಯಾವುದು ಬಿಡಲ್ಲ ನೋಡಿ ಟಿ ಟಿನೂ ಓಡಿಸ್ತಾ ಇದ್ದಾರೆ ಅಲ್ಲಿ ಟ್ರಾಕ್ಟ್ರು ಓಡಿಸಿದ್ರು ಇವಾಗ ಟಿ ಟಿ ಓಡಿಸ್ತಾ ಇದ್ದಾರೆ ಇನ್ನೊಂದು ನೋಡಬೇಕು ಬಸ್ ಓಡಿಸೋದು ಹಿಂಗೆ ಓಡಿಸ್ತಾನೆ ಅಂತ ತಗೋ ಆಯಿತು ಇದೇ ಟಿ ಟಿ ಫ್ರೆಂಡ್ಸ್ ಹೊಸ ಟಿ ಟಿಲಿ ನಿಮ್ಗೆ ಏನಾದ್ರು ಫ್ಯಾಮಿಲಿ ಟ್ರಿಪ್ಪು ಫ್ರೆಂಡ್ಸ್ ಟ್ರಿಪ್ಪು ಏನಾದ್ರು ಪ್ಲ್ಯಾನ್ ಮಾಡೋದಾದರೆ ಡಿ ಎಮ್ ಮಾಡಿ ನಾನು ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಶೇರ್ ಮಾಡ್ತೀನಿ ಚೆನ್ನಾಗಿದೆ ಬಟ್ ಇದಕ್ಕೆಲ್ಲ ಎಕ್ವಿಪ್ಮೆಂಟ್ಸ್ ಏನೇನೋ ತಂದಿದ್ದಾರೆ ಮ್ಯೂಸಿಕ್ ಸಿಸ್ಟಮ್ ಅವೆಲ್ಲ ಇನ್ನೂ ಹಾಕ್ಸಿಲ್ಲ ಇವರೆಲ್ಲ ಎಲ್ಲೋ ಹೋಗಿದ್ದಾರೆ ಮೆಡಿಕಲ್ ಶಾಪ್ ಹೋಗಿದ್ದಾರೆ ನನಗೆ ಹೇಳಿದ್ರೆ ನಾನೇ ತರ್ತಿದ್ದೆ ಅವ್ರು ಕನೆಕ್ಟ್ ಆಗಿರ್ಬೇಕು ನಾವು ಫೋನು ಫುಲ್ ಸಾಕು ಅಯ್ಯಪ್ಪ ನಮ್ಮ ನೋಡಿದ್ರೆ ಏನು ಅನ್ಕೊಳ್ಳಲ್ಲ ಇರೋಣ ಒಂದು ನಿಮಿಷ ಅವ್ರ ಹತ್ತಿ ಹೆವಿ ಡ್ರೈವರ್ ರೆಡಿ ಮಾಡಿದ್ವಿ ಬನ್ನಿ ಎಲ್ಲ ಹೊಡಿಕೆ ಹೆವಿ ಡ್ರೈವರ್ ರೆಡಿ ಮಾಡಿದ್ವಿ ಫ್ರೆಂಡ್ಸ್ ಫೈನಲಿ ನಾವು 11:30ಗೆ ಹೊರಟಿದ್ದೀವಿ 9:30 ಅಂತ ಹೇಳಿ ಯಾರು ನನ್ನ ಹೆಸರು ಹೇಳು ಅಂದ್ರೆ 9 ವಿಡಿಯೋದಲ್ಲಿ ಇರೋರಿಗೆ ಗೊತ್ತು 9:30ಗೆ ರೆಡಿಯಾಗಿ ಅಂತ ಅಂದ್ರೆ ಅನ್ಬಿಟ್ರೆ 9 ಗೊತ್ತು ವಿಡಿಯೋ ನೋಡ್ತಾ ಇರ್ತಾರೆ 9:30ಗೆ ರೆಡಿ ಆಗಿದ್ದೀನಿ ಫ್ರೆಂಡ್ಸ್ ನಿಮ್ಗೆ ಗೊತ್ತಲ್ಲ ವಿಡಿಯೋದಲ್ಲೆಲ್ಲ ಬರುತ್ತೆ ಸುಳ್ಳಿ ಈಗ ಸಾಗರ್ ಅವ್ರನ್ನ ಕೇಳೋಣ ಸಾಗರ್ ಅವ್ರು ಯಾವ್ದ್ರಿಗೆ ಲೇಟು ಅಲ್ಲ ಅದೇನಾದ್ರು ಮತ್ತೆ ಬರೋ ಅಷ್ಟಿನ ಪ್ರೋಬಯೋಟಿಕ್ ಸೂಪರ್ ತೆಗೆದು ಮಾಡಿರ್ತಾರೆ ಟ್ರೈ ಮಾಡ್ತಿದ್ದಾರೆ ನಮ್ಮ ಹಸ್ಬೆಂಡ್ ನಿಮ್ಗೆ ಎಲ್ಲಿ ಬಂದ್ಬಿಟ್ಟು ಕುಡಿಸ್ಬಿಡ್ತಾಳೆ ಅಂತ ಅವನು ಏ ಆಡ್ರಿ ಡ್ಯಾನ್ಸ್ ನಾ ಏ ನೈನಾ ಗೆಟ್ ಅಪ್ ಬಾರ್ಷಿ ಯಾಕರ್ಷಿ ಬಾರ್ಷಿ
ಫ್ರೆಂಡ್ಸ್ ಇವರೆಲ್ಲ ಸುಮ್ಮನೆ ಸೀಟ್ ಬಿಟ್ಟು ಎದೇಳ್ತಾ ಇಲ್ಲ. ಹೊಸ ಟಿ ಬೆಚ್ಚಗಾಯ್ತೈತೆ ಅಂತ ಕುತ್ಕೊಬಿಟ್ಟವ್ರೆ. ಮತ್ತೆ ಎದೇಳ್ರಿ. ಹೌದು ಅವುಗಳು ಹರ್ಷಿತ್ ಬಾ. ಹೋಯ್ತು ಎಲ್ಲ ಹೋಯ್ತು ಮಗ.